ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಖಾನಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ವಿಠ್ಠಲ ಹಲಗೇಕರ್ ಹಾಗೂ ಮಾಜಿ ಶಾಸಕರು ಆದ ಅರವಿಂದ ಪಾಟೀಲರೊಂದಿಗೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ ಮುಕ್ತವಾಗಿ ಸಂವಾದ ಮಾಡಿ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ರವರ ಸನಾತನ ಧರ್ಮ ನಿರ್ಮೂಲನೆ ಹೇಳಿಕೆ, ಖಾನಾಪುರದಲ್ಲಿ 2028ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲ್ಲಿಸುವುದು, ಹೀಗೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದಿದ್ದಾರೆ. ನಾಡಿನಲ್ಲಿ ಒಂದ್ ರೀತಿ ಉದಯನಿಧಿ ಸ್ಟಾಲಿನ್ ಅಂತಕ್ಕಂಥ ಉದಯನಿಧಿ ಸ್ಟಾಲಿನ್ ಅಂತ ಹೇಳ್ಬಿಟ್ಟು ಕೆಲವೊಂದ್ ಕಡೆ ಸನಾತನ ಧರ್ಮನ ಒಂದ್ ರೀತಿ ನಿರ್ಮೂಲನೆ ಮಾಡದೆ ನಮ್ದು ಇದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಬಿಜೆಪಿ ಪಕ್ಷದ ಶಾಸಕರು, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯವರು, ವಿಶೇಷವಾಗಿ ಈ ರೀತಿ ಒಂದ್ ರೀತಿ ಮೊದ್ಲಿಂದನೂ ಒಂದ್ ರೀತಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಇದ್ದಿದ್ದು, ಇಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಏನ್ ಸರ್? ನಮ್ ಪ್ರತಿಕ್ರಿಯೆ ಹಂಗ, ನಮ್ ಹಿಂದೂಸ್ತಾನ್ ನಲ್ಲಿ ಸನಾತನ ಧರ್ಮ ನಲ್ಲಿ ನಮ್ ದೇಶದ ಪೈಲಾ ಅದ ಪಾಕಿಸ್ತಾನ್, ಅರ್ಬಸ್ತಾನ್, ಬ್ರಹ್ಮದೇಶ್, ನೇಪಾಳ ಎಲ್ಲ ಕಡೆ ಸನಾತನ ಧರ್ಮ ಇತ್ತು. ಹಿಂದೆ ನೀವು ನೋಡಿದ್ರ ಬಹಳ ಒಂದು 1000 ವರ್ಷ ಹಿಂದೆ ನೋಡಿದ್ರೆ ಅದ ಸನಾತನ ಧರ್ಮ ಸಲುವಾಗಿ ಬಹಳ ಮಂದಿ ಮಾತಾಡಿ ವಿರೋಧ ಮಾಡಿ ಹೋಗಿದ. ಅವರು ಸನಾತನ ಧರ್ಮ ಎಲ್ಲೇ ಉಳಿತಾರ, ಅವ್ರು ಯಾರು ಮಾತಾಡ್ತಾರಲ್ಲ ಅವರು ಹೊರಗೆ ಹೋಗ್ತಾರೆ. ಆ ಪ್ರಕಾರದ ಸ್ಟಾಲಿನ್ ಮಾತಾಡಿದ್ದಾರೆ. ಅವ್ರ ಕೈಯಾಗ ಏನದ ರೀ, ಅವ್ರ ಕೈಯಾಗ ಏನೂ ಇಲ್ಲ. ಮತ್ತ ಅಲ್ಲೇ ಏನು ಸನಾತನ ಧರ್ಮ ಸಲುವಾಗಿ ಅವ್ರ ವಿರುದ್ಧ ಮಾತಾಡಿದಿಲ್ಲ. ಆ ಕಾರಣಕ್ಕೆ ಅವ್ರಿಗೆ ಹೊರಗೆ ಹಾಕಿದಿಲ್ಲ. ಮತ್ತೆ ಯಾರು ಈಗ ಅವರು ಏನ ಅವ್ರ ಹಿಂದೆ ಅವ್ರು ಏನ್ ಮಾತಾಡಿದ ಅವ್ರ ಹಿಂದೆ ಹೋಗಿದ್ರ ಅವ್ರ ಪರಿಸ್ಥಿತಿ ಹಂಗ ಇರುತ್ತೆ. ಈಗ ರಾಜಕಾರಣ ಹೆಂಗ 5 ವರ್ಷದ ಸ್ಥಿತಿ ಇದೆ, ಮುಂದೆ ಏನ್ ಮಂದಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ಲ, ಅವ್ರು ಸಪೋರ್ಟ್ ಮಾಡಿಲ್ಲ. ಈಗ 2028 ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಿಮ್ಮ ಕ್ಷೇತ್ರದಲ್ಲಿ ಎಂಇಎಸ್ ಅಂತಕ್ಕಂಥದ್ದು ತುಂಬಾ ತಳಮಟ್ಟದಿಂದ ಆಕ್ಟಿವ್ ಆಗ್ತಾ ಇದೆ. ಕೆಲವರು ಜನಪ್ರತಿನಿಧಿಗಳು, ಬಿಜೆಪಿ ಜನಪ್ರತಿನಿಧಿಗಳೇ ಆ ಕಡೆ ಹೋಗ್ತಾರೆ ಅಂತ ಚಾಯ್ಸ್ ಇದೆ. ಇಂತಹ ಸಂದರ್ಭದಲ್ಲಿ ತಾವು ಹಾಲಿ ಬಿಜೆಪಿ ಶಾಸಕರು, ನೆಕ್ಸ್ಟ್ 2028 ಬಿಜೆಪಿ ಏನ್ ಪದಕ್ಕೆ ಯಾರಿಸ್ತೀರೋ ಅಥವಾ ಏನ್ ಸರ್ ಇದು? 28 ಇನ್ನೊಂದು 2 ವರ್ಷ ಅದ. ಈಗ ಸದ್ಯ ನೋಡಿದ್ರ ಇಲ್ಲಿ ಯಾವ ಪಕ್ಷ ಇಲ್ಲ, ಒಂದೇ ಸೈಡ್ ಅದಾರ. ಒನ್ ವೇ ಅದಾರ. ಲಾಸ್ಟ್ ಟೈಮ್ ಒನ್ ವೇ ಆತು, ಈ ಸೈಡ್ ಒನ್ ವೇ. ಇದು ಇರ್ತಾರ ಪಾಲಿಟಿಕ್ಸ್ ಇರ್ತಾರ. ಅವ್ರು ಪ್ರಯತ್ನ ಮಾಡ್ತಾರ. ಮಂದಿ ಬರ್ಬೇಕಲ್ಲ, ಮಂದಿ ಮಾಡ್ಬೇಕಲ್ಲ. ಇದು ಮಂದಿಗೆ ಮನಸ್ಸಿನಲ್ಲಿ ಬರ್ಬೇಕು, ಅದ ಪಕ್ಷಿ ಸಲುವಾಗಿಲ್ಲ. ನಾ ಇಲ್ಲೇ ಒಂದ್ ಕೆಲಸ ಮಾಡಿದೆ, ಇವರು ಅದೇ ಪ್ಯೂರ್ ಇದೆ ಎಂಇಎಸ್ ಊರಿದೆ. ಅದನ್ನ ಎಂಇಎಸ್ ಊರ್ ಅಂತ ಕೆಲಸ ಮಾಡಿಲ್ಲ. ನಮ್ ಮಂದಿ ಬರ್ತಾರಲ್ಲ ಎಲ್ಲ, ಎಲ್ಲೇ ಅವ್ರು ಪಾವನ್ಯಾರು ಬಂದಿರ್ ನೋಡ್ರಿ, ಎಲ್ಲ ಹೊರಗೆ ಊರ್ದಿಂದ ಇಲ್ಲೇ ಬರ್ತಾರ. ನಾಗೂಡ ಊರ್ದ ದೇವಸ್ಥಾನ ಇಲ್ಲ, ಎಲ್ಲಾ ಊರ್ದ ದೇವಸ್ಥಾನ ಇದೆ. ಕಾರಣಿಗೆ ನಮ್ದು ಡ್ಯೂಟಿ ಮಾಡಿದೆ, ನಾವು ರಸ್ತೆ ಮಾಡಿದ್ವಿ, ಚಲೋ ಮಾಡಿ. ಒಂದ್ ರೀತಿ ಸನಾತನ ಧರ್ಮ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಅವರು ಒಂದ್ ರೀತಿ ನಿರ್ಮೂಲನೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸರ್. ವಿಶೇಷವಾಗಿ ತಾವು ಒಂದ್ ರೀತಿ ಹಾಲಿ ಬಿಜೆಪಿ ಪಕ್ಷದ ಮುಖಂಡರು, ಈ ಬಗ್ಗೆ ತಾವೇನ್ ಮಾತಾ ಹೇಳ್ತೀರಾ? ನಮ್ಮ ಭಾರತ ದೇಶದಲ್ಲಿ ಯಾವುದೇ ಗಂಡಸು ಇನ್ನು ಮಟ್ಟ ಹುಟ್ಟಿಲ್ಲ, ಹುಟ್ಟಂಗಿಲ್ಲ. ಅದ್ರ ಸನಾತನ ಧರ್ಮವನ್ನು ಸರ್ವನಾಶ ಆಗ್ಬೇಕಂತ ವಿಚಾರವನ್ನು ಇಟ್ಕೊಂಡು ಸರ್ವನಾಶ ಮಾಡ್ತೇನೆ ಅನ್ನೋ ವಿಚಾರ ಇಟ್ಕೊಂಡ್ರೆ ಅದ್ರ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತ ದೇಶ ಇದರ ನಮ್ಮ ಸಂಸ್ಕೃತಿ ಪ್ರಧಾನ ದೇಶ. ದೇವತೆಗಳನ್ನ ಪ್ರಮಾಣ ವಚನ, ದೇವತೆಗಳನ್ನ ನೆಮ್ಮುವಂತ ಇದೆ. ಮತ್ತು ನಮ್ಮ ಇತಿಹಾಸದಲ್ಲಿ ಮಹಾಭಾರತ ಇರ್ಲಿ, ರಾಮಾಯಣ ಇರ್ಲಿ, ನಮ್ಮ ಏನು ಇತಿಹಾಸಗಳು ಅದಾವು, ಅದರಲ್ಲಿ 33 ಕೋಟಿ ನಮ್ಮ ದೇವರದಾವ ಅನ್ನುವಂತ ಇದನ್ನಿದೆ. ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತು ಸಹಿತ ಇದೆ. ಇವು ತಮ್ಮ ವೈಯಕ್ತಿಕವಾಗಿ, ತಮ್ಮ ರಾಜಕೀಯವಾಗಿ, ಮತ್ತೆ ನಾವ ಅಧಿಕಾರ ಮ್ಯಾಗ ಉಳಿಬೇಕನ್ನುವಂತ ವಿಚಾರದಾಗ ಇವರೆಲ್ಲಾ ಸ್ಟಾಲಿನ್ ಅದು ಹೇಳ್ತಾರೆ. ಈಗ ಅವ್ನು ಅವ್ರ ಪಾರ್ಟಿ ಆರ್ಸ್ ಬಂತು, ಜನ ಅವರು ವಿರೋಧ ಮಾಡಿ ಅವ್ರಿಗೆ ಸೋಲಿಸುವಂತ ಕೆಲಸ ಅಲ್ಲಿ ಮಾಡಿದಾರ. ಅದ ಒಂದ್ ರೀತಿ ಏನಿದೆ ರಾಜಕೀಯದಾಗ ತಮಗೂ ಸಹಿತ ಗೊತ್ತಿದೆ. ಒಂದೊಂದ್ ಬಾರಿ ಒಂದೊಂದ್ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಅದನ್ನ ಪ್ಲಸ್ ಮೈನಸ್ ಆಗುತ್ತೆ. ಒಮ್ಮೆ ಈ ಪಾರ್ಟಿ ಬರುತ್ತೆ, ಒಮ್ಮೆ ಆ ಪಾರ್ಟಿ ಬರುತ್ತೆ. ಖರೆ ಇವ್ರೇನ್ ಹೇಳಿಕೆಯನ್ನು ಕೊಟ್ಟಿದಾರಲ್ಲ ಸನಾತನ ಹಿಂದೂ ಧರ್ಮ ಬಗ್ಗೆ, ಅದನ್ನ ಸಾಧ್ಯ ಇಲ್ಲ. ಬರುವಂತ ದಿನಮಾನದಾಗ
ಹಿಂದೂ ರಾಷ್ಟ್ರ ಭಾರತ ದೇಶ ಆಗೇ ಆಗುತ್ತೆ, ಮಹಾಸತ್ತ ಆಗೇ ಆಗುತ್ತೆ. ಯಾವುದೋ ಬರಲಿ ಸಹಿತ ನಾವು ಅವ್ರಿಗೆ ಚಾಲೆಂಜ್ ಮಾಡ್ತೀವಿ. ಈಗ ಇನ್ನೊಂದು 2028ಕ್ಕೆ ವಿಶೇಷವಾಗಿ ತಾವು ಬಿಜೆಪಿ ಪಕ್ಷದ ಮುಖಂಡರು ಕೆಲವೊಂದ್ ಕಡೆ MES ಅಂತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಸರ್. ತಳಮಟ್ಟದಿಂದ ಏನೋ ನೆಟ್ವರ್ಕ್ ಮಾಡ್ತಾ ಇದ್ದಾರಂತೆ. ಇಂಥ ಸಂದರ್ಭದಲ್ಲಿ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಖಾನಾಪುರದಲ್ಲಿ ಸರ್, ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಖಾನಾಪುರದಲ್ಲಿ ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ. 2028ಕ್ಕೆ MLA ಆಗ್ತಾರೆ ಬಿಜೆಪಿ ಪಕ್ಷದಿಂದ. ನಮ್ಮ ತಾಲೂಕದಲ್ಲಿ ಯಾವತ್ತಾದ್ರೂ ಮೊನ್ನೆ MES ಪ್ರಭುತ್ವ ಇತ್ತು. ನಾನು ಸಹಿತ MES ಶಾಸಕ ಆಗಿದ್ದೀನಿ. ಆಮ್ಯಾಗಿರುವಂತ ಇದನ್ನ ಹಿಂದೂ ಧರ್ಮ, ಹಿಂದುತ್ವ ಇದೆಲ್ಲ ಬೇಕು. ನಾನು ಸಹಿತ ಈಗ ಭಾರತೀಯ ಜನತಾ ಪಕ್ಷದ ಸೇರ್ಪಡೆ ಆಗಿದ್ದೀನಿ. ಮತ್ ನಮ್ಮ ತಾಲೂಕದಲ್ಲಿ MES ಇದ್ದಾಗೂ ಸಹಿತ ನಮ್ಮ ಮರಾಠಿ ಜನ MP ಗೆ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡ್ತಿದ್ರು. MES ಹಿಂದುತ್ವನ ಭಗವಾ ಧ್ವಜದಲ್ಲೂ ಇದನ್ನು ಮಾಡ್ತಿದ್ರು. ಬಿಜೆಪಿದಲ್ಲಿ ಸಹಿತ ಹಿಂದುತ್ವ ಭಗವಾ ಧ್ವಜನೂ ಮಾಡ್ತೀವಿ. ಅಂದ್ರೆ ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ, ಆತರ ಯಾವ್ದು ಮಾಡ್ಬೋದು. ಕೆಲವೊಂದು ಇದಾರ ಅವ್ರು ತಮ್ಮ ಮಾಡತಾರ. ಅವ್ರು ಮಾಡಾಕ ನೀವು ಯಾರು, ನಾವ್ ಯಾರು ಬ್ಯಾಡ ಅನ್ನೋದು ನಮ್ಗೇನು ಅಧಿಕಾರ ಐತಿ? ಇಲ್ಲ. ನಾನು ಬಿಜೆಪಿ ಪಕ್ಷದ ಮುಖಂಡರು. ನಾವು ಮುಂದಿನ 28ಕ್ಕೆ ಬಿಜೆಪಿ ಪಕ್ಷದನ MLA ಆಗ್ತಾನೋ ಅದ್ರಾಗೆ ನಿರ್ಣಯ ಮಾತಿಲ್ಲ. ಅದನ್ನ ಯಾರು ಆಗ್ತಾರೋ ಅನ್ನುವಂತ ಪಕ್ಷ ತೀರ್ಮಾನ ತಗೋತೆ. ಪಕ್ಷ ಮುಖಂಡ ತೀರ್ಮಾನ ತಗೋದ್ರೆ ಅದಕ್ಕೆ ನಾವು ಎಲ್ಲ ಬದ್ಧತೆ. MES ಬರೋದಕ್ಕೆ ಬಿಡೋದಿಲ್ಲ. ಅದನ್ನ ನಮಗೇನ್ ಸಂಬಂಧ ಇಲ್ಲ. ನಾವು ಬಿಜೆಪಿ ಬರೋದಕ್ಕೆ ನಾವು ಪೂರ್ಣ ಇದನ್ನ ಮಾಡ್ತೀವಿ. ಬಿಜೆಪಿನೇ ಬರ್ತಿತ್ತು ಅನ್ನುವಂತ ನಂದು. ಇವರು ಒಬ್ರು ನಿಮ್ಮ ಪಕ್ಕದ ಮುಖಂಡರು ವಿಶೇಷ ಪಂಡಿತ್ ತೊಗಲಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಒಂದ್ ರೀತಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅದನ್ನ ಬಿಜೆಪಿ ಬರ್ತಿತ್ತು ಅಂದ ಕೂಡಲೇ ಯಾವ ಪಕ್ಷನೂ ಬರಾಗಿಲ್ಲ ಅನ್ನುವಂತ ಆಚೆ ಆತ. ಅದರ ಪ್ರಶ್ನೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷ ಕೆಲವು ಬಿಜೆಪಿ ಪಕ್ಷದ ಮುಖಂಡರುಗಳನ್ನ ಹಿಂದುತ್ವ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆಯಂತೆ. ಬೇಕಾದಷ್ಟು ಟಾರ್ಗೆಟ್ ಮಾಡಿ. ಖಾನಾಪುರದ ಬೇಕಾದ್ರೆ ಪಶ್ಚಿಮ ಬಂಗಾಳನು ಬಾಳ ಟಾರ್ಗೆಟ್ ಮಾಡಿದ್ರು. ಈಗೇನ ಪರಿಸ್ಥಿತಿ ಅಲ್ಲ. ಅದೇನ್ ಪರಿಸ್ಥಿತಿ ಆಯ್ತು ನಮ್ಗೆಲ್ಲ ಗೊತ್ತಿದೆ. ಏನು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.